ಆಮೇಲೆ ಶಾಲಾ ಕಟ್ಟಡಗಳ ನಿರ್ವಹಣೆಗೆ, ರಿಪೇರಿಗೆ ಅದಕ್ಕೆ ದುಡ್ಡು 26 ಕೋಟಿ, 26.85, ಎಸ್ಟಿಯಿಂದ 10.74, ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳು 150 ಕೋಟಿ, ಸೌಕರ್ಯ ಅದಕ್ಕೆ ಎಸ್ಟಿಯಿಂದ 7.99, ಪ್ರವಾಸೋದ್ಯಮ ನಮ್ಮ ಮಂತ್ರಿಗಳಿಗೆ ಗೊತ್ತಿಲ್ಲ ಇರಬೇಕು, ಪ್ರವಾಸೋದ್ಯಮ ಉತ್ತೇಜನ ಮಾಡಲು ಪ್ರಚಾರ ಮಾಡಕ್ಕೆ ಯಾವ ದಲಿತರ ಕಾಲೋನಿಯಲ್ಲಿ ಪ್ರವಾಸೋದ್ಯಮದ ನೀವು ಇದಾಕಿದ್ದೀರ, ಬೋರ್ಡ್ ಹಾಕಿದ್ದಾರೆ, ತೋರಿಸಿ ನೋಡೋಣ. ಯಾವ ದಲಿತರ ಕಾಲೋನಿಯಲ್ಲಿ ಪ್ರವಾಸೋದ್ಯಮದ ಬನ್ನಿ, ಹಂಪಿಗೆ ಬನ್ನಿ, ನಮ್ಮ ಯಲ್ಲಮ್ಮ ದೇವಸ್ಥಾನಕ್ಕೆ ಬನ್ನಿ, ಚಾಮುಂಡಿಗೆ ಬನ್ನಿ, ಮೈಸೂರಿಗೆ ಬನ್ನಿ, ಎಲ್ಲಿ ಹಾಕಿದ್ದೀರಾ ನೀವು? ಹೆಂಗ್ ಕೊಟ್ರಿ ನೀವು ಅವ್ರಿಗೆ? ಅಂಗನವಾಡಿ ಕಟ್ಟಡಗಳ ನಿರ್ಮಾಣ, ದಲಿತರ ಅಂಗನವಾಡಿ ಅಲ್ಲ, ಜನರಲ್ ಎಲ್ಲರೂ ಹೋಗ್ತಾರೆ, ಅದರಲ್ಲಿ ಎಲ್ಲ ಮಕ್ಕಳು ಹೋಗ್ತಾರೆ, ಅದರಲ್ಲಿ ಜಾತಿ ಏನಿರಲ್ಲ. ಅವ್ರಿಗೂ ದುಡ್ಡು ಕೊಟ್ಟಿದ್ದೀರಾ 4,22,00,000, ಎಸ್ಟಿಯಿಂದ 1,99,00,000 ಕೊಟ್ಟಿದ್ದೀರಾ. ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಾ ಸನ್ಮಾನ್ಯ ಅಧ್ಯಕ್ಷರೇ? ಇವೆಲ್ಲನೂ ಕೂಡ ಇನ್ನೊಂದು ತಾವು ಆಶ್ಚರ್ಯ ಬೀಳ್ತೀರ ಅದನ್ನ ಹೇಳ್ಬಿಟ್ರೆ. ಇನ್ನು ಬೇಕಾದಷ್ಟು ಆ ಥರದ್ದು ಇದೆ, ಹೇಳ್ತೀನಿ. ಇನ್ನು ರಾಜ್ಯದ ಪ್ರಧಾನಮಂತ್ರಿ ಕಿರು ಆರೋಗ್ಯದ್ದು ಇದೆ, ಆಮೇಲೆ ರಾಜ್ಯದ ಜಲಾಯನಕ್ಕೆ ಕೊಟ್ಟಿದ್ದಾರೆ ಇಲ್ಲೂ ಕೂಡ, ಮತ್ತೆ ಇನ್ನೊಂದು ಅರಣ್ಯ ಇಲಾಖೆಗೆ ನಮ್ದು SC STಗಳದ್ದು ಅರಣ್ಯ ರೋಧನ ಆದಂಗೆ ಆಗಿದೆ ಈಗ. ಅರಣ್ಯ ಇಲಾಖೆ ನೀವು ಹೊಡೆದಾಡ್ತೀರಲ್ಲಪ್ಪ ಹಾಸನದವ್ರು ಜಾಸ್ತಿ. ಕೇಂದ್ರದ ಪಾಲು ಪ್ರಾಜೆಕ್ಟ್ ಆಫ್ ಟೈಗರ್ ಅಂಡ್ ಎಲಿಫೆಂಟ್, ಹುಲಿ ಹಿಡಿಯಕ್ಕೂ ಕೊಟ್ಟವ್ರ ನಾವು ಗೊತ್ತಿಲ್ಲ. SC ST ಜನ ಹುಲಿ ಹಿಡಿಕೆ ನಾವೆಲ್ಲ ಕೇಳ್ತೀರಿ, ಹೌದಾ ಹುಲಿಯಾ ಅಂತ ಕೇಳ್ತೀರಿ ನಾವೀಗ. ನಾವು ಹೌದಾ ಹುಲಿಯಾ ಅಂತ ಕೇಳ್ತೀವಿ. ರಾಜ್ಯ ಇದ್ರದ್ದು ಸ್ಟೇಟ್ ಶೇರ್ ಪ್ರಾಜೆಕ್ಟ್ ಟೈಗರ್ ಅಂಡ್ ಎಲಿಫೆಂಟ್ ಮತ್ತೆ 2 ಕೋಟಿ ಕೊಟ್ಟಿದ್ದಾರೆ. ಒಂದ್ ಕಡೆ 3,12,00,000 ಕೊಟ್ಟಿದ್ದಾರೆ. ಗ್ರೀನ್ ಇಂಡಿಯಾ ಮಿಷನ್ ಅದಕ್ಕೂ ಕೂಡ 34 ಕೋಟಿ ಕೊಟ್ಟಿದ್ದಾರೆ. ಅಂದ್ರೆ ನೀವು ಹುಲಿಗೂ ಕೂಡ ಅದರಲ್ಲಿ ಅದಕ್ಕೆ ಈ ಹುಲಿಗೂ SCಗಳು ಒಕ್ಕಲಿಗರು ಹುಲಿನ ಹುಡುಕ್ಬೇಕು. ನಾನೇನ ಅದಕ್ಕೆ ಅನುದಾನ ಕೊಡೋಣ, ನಮ್ಮ ಒಕ್ಕಲಿಗ ನಿಗಮದಿಂದ ಒಂದು ಅನುದಾನ ಕೊಡೋಣ, ಲಿಂಗಾಯತರು ಕೊಡೋಣ, ಅದಕ್ಕೆ ಪಂಚಮಶಾಲಿ ಇಲ್ಲ. ಆಮೇಲೆ ಪಂಚಮಶಾಲಿ ಅಂತ ಏನೋ ಹೇಳಿರ, ಪಂಚಮಶಾಲಿ ಅಂತಿಲ್ಲ, ಲಿಂಗಾಯತರು ಕೊಡ್ಕನ. ಅಂದ್ರೆ ಈ ಹಣನ ಯಾವ ರೀತಿ ದುರುಪಯೋಗ ಆಗಿದೆ ಅಂತ ನಮ್ಮ ಕೇಂದ್ರ ಇಂದಿರಾ ಗಾಂಧಿಯವರು ಒಂದು ಪತ್ರ ಬರೆದಿದ್ದಾರೆ. ಗೌರವಾನ್ವಿತ ಶ್ರೀಮತಿ ಇಂದಿರಾ ಗಾಂಧಿಯವರು ಹಿಂದೆ ಪ್ರಧಾನಮಂತ್ರಿಗಳಾಗಿದ್ದಾಗ ಒಂದು ಪತ್ರ ಬರೆದಿದ್ದಾರೆ. ಅವರು ಎಲ್ಲ ರಾಜ್ಯಗಳಿಗೂ ಪತ್ರ ಬರೆದಿದ್ದಾರೆ. ಏನು ಅಂತ ಹೇಳಿದ್ರೆ, ನೋಡಿ ಈ ತರದ ಅನುಪಾತ ಆಗ್ತಾ ಇದೆ, ತಾರತಮ್ಯ ಆಗ್ತಾ ಇದೆ, ಅವ್ರಿಗೂ ನಮಗೂ ಅಂತರ ಜಾಸ್ತಿ ಆಗ್ತಾ ಇದೆ. ಇದು ಅವರು ನಮ್ಮ ಎಲ್ಲರೂ ಒಟ್ಟಿಗೆ ಈಕ್ವಲ್ ಬರಬೇಕು ನಾವೆಲ್ಲ. ಅದಕ್ಕೋಸ್ಕರ ಮಹಾರಾಷ್ಟ್ರದವರು ಒಂದು ಮಾಡೆಲ್ ಮಾಡಿದ್ದಾರೆ. ಆ ಮಹಾರಾಷ್ಟ್ರದ ಮಾಡೆಲ್ ಅನ್ನ ಇಡೀ ದೇಶದ ಎಲ್ಲರೂ ಕೂಡ ಫಾಲೋ ಅಪ್ ಮಾಡಿ ಅಂತೇಳಿ ಎಲ್ಲ ರಾಜ್ಯಗಳಿಗೆ ಒಂದು ಪತ್ರ ಬರೆದಿದ್ದಾರೆ. ಆ ಪತ್ರನೂ ಕೊಡ್ತೀನಿ ನಾನು ಮುಖ್ಯಮಂತ್ರಿಗೆ. ಪತ್ರ ಬರೆದಿದ್ದಾರೆ. ಅವ್ರೇನು ಹೇಳಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಈ SC ST ಹಣ ಇರ್ತೈತಿ, ಇವಾಗ 44,000 ಕೋಟಿ ಏನೋ ಕೊಟ್ಟಿದ್ದೀರಾ. 42,000 1 ಕೋಟಿ ಎಕ್ಸ್ಟ್ರಾ ಹೇಳ್ಬಿಟ್ಟೆ, ಸಾರಿ 1 ಕೋಟಿ ಎಕ್ಸ್ಟ್ರಾ ಹೇಳ್ಬಿಟ್ಟೆ. 42 ಅಂತ ಇಟ್ಕೊಳ್ಳಿ, 42,000 ಕೋಟಿ ಅಂತ ಅವ್ರೇನು ಮಾಡಲ್ ಹೇಳಿದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಆಗ ಹೇಳಿದ್ದಾರೆ, ಮಹಾರಾಷ್ಟ್ರದಲ್ಲಿ ಒಂದು ಮಾಡಿದ್ದಾರೆ. ನೀವು ನಿಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇದೆಯಲ್ಲ, ಅವ್ರಿಗೆ ಇದ್ರ ಬಗ್ಗೆ ರೈಟ್ಸ್ ಇರಬಾರ್ದು ಅಂತ ಹೇಳಿದ್ದಾರೆ.